ನನ್ನನೆ ನೋಡಲು ನನ್ನನೆ ಸೇರಲು ಗಂಧನಾಜಿ ಆಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗವಾಳಿ ಸುಖಿ ಸುಖಿ ನಂಬಸಿ ಸುಖಿ ಸುಖಿ ನಂಬಸಿ ನೀನೇ ನನ್ನ ಬೆವಸಿ ಜೇನ ತಲಿಯೋಳೆ ಮೀನ ತಿನ್ನೋಣ ಸುಬಗ ನೀ ತುಂಬಿದೆ ಮೆರೆಯೋಳೆ ಎದೆಗೆ ಹಿಡಿದೋಳೆ ಜೀವ ಜಯಿಯಂತಿದೆ ಬೇರೆ ದಾರಿಯೇನು ಇಲ್ಲ ನನಗೇನು ನೀನು ಸಿಕ್ಕಾಗಿದೆ ನಾನು ಬಿಟ್ಟಿಲ್ಲ ನಿನ್ನ ಇಲ್ಲೇನಿದೆ ಒಂದ್ಸಲ ವಿಡಿಯೋ ನೋಡಿ. ಮಮ್ಮಿ ಮಧು, ನಾನು ಪ್ರಜ್ವಲ್ನ ಲವ್ ಮಾಡ್ತಿದ್ದೀನಿ. ನನ್ ಮದ್ವೆ ಆದ್ರೆ ಪ್ರಜ್ವಲ್ನೇ ಆಗೋದು. ನೀವೇನಾದ್ರೂ ನನ್ ಮದ್ವೆ ಗಡ್ಡ ಬಂದ್ರೆ ಕೈ ಕುಯ್ಕೊಂಡ್ ಸತ್ತೋಗ್ಬಿಡ್ತೀನಿ. ಹುಡುಗ ಫಾರಿನ್ ಅಲ್ಲಿ ಸೆಟ್ಲ್ ಆಗವನಂತೆ. ಅದೆಂತದ್ದು ಲಂಬೋರಾಗಿನಿ ಕಾರ್ ಬೇರೆ ಐತಂತೆ. ಆಮೇಲೆ 7 ಬೆಡ್ರೂಮ್ ಫ್ಲಾಟ್ ಐತಂತೆ. ಅವನ ಹತ್ರ ಕೋಟಿ ಹಣ ಕೊಳಿತ ಬಿದ್ದೈತಂತೆ. ಬೇಡ ಅಂದ್ರೆ ಹೇಳ್ಬಿಡು, ಈ ಸಂಬಂಧನ ಇವಾಗ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹೆಲೋ ಪ್ರಜ್ವಲ್, ನನ್ ಜಾತಕ ದರಿದ್ರ ಜಾತಕ ಅಂತೆ. ನನ್ನ ಮದ್ವೆ ಮಾಡ್ಕೊಂಡು ನೂಗ್ ಗೊಟ್ಟಕ್ ಕಂಡ್ಬಿಡ್ತಾನಂತೆ. ನನ್ಗೆ ನೀನ್ ಸಾಯೋದು ಇಷ್ಟ ಇಲ್ಲ ಪ್ರಜ್ವಲ್. ನಿನ್ ಜೀವನದಲ್ಲಿ ಖುಷಿಯಾಗಿರ್ಬೇಕು, ನನ್ಗೆ ಅಷ್ಟೇ ಸಾಕು. ಇದು ನನ್ನ ಲಾಸ್ಟ್ ಗುಡ್ ಬಾಯ್. ಬಾಯ್ ಮಮ್ಮಿ, ಮದ್ವೆ ಶಾಪಿಂಗ್ಗೆ ದುಡ್ಡು ಕಳ್ಸು. ಇಲ್ಲ 100 ಕೋಟಿ ಬೇಕಾ, ಇಲ್ಲಾಂದ್ರೆ ನಿಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳೋ ವ್ಯಕ್ತಿ ಬೇಕಾ? ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಕಮೆಂಟ್ ಮಾಡಿ. ಸೊ ಇದು ಜಸ್ಟ್ ಕಂಟೆಂಟ್ ಅಷ್ಟೇ ಅವ್ರು ಮಾಡಿರೋದು. ಇದೇ ಈಗ ರಿಯಲ್. ನೀವು ಯಾವ ಥರ ಚೂಸ್ ಮಾಡ್ಕೊತೀರೋ ಅದೇ ಥರನೇ ಇರುತ್ತೆ ಲೈಫ್. ಒಂದು ಹುಡುಗಿ ಆಗಿರಲಿ ಒಂದು ಹುಡುಗ ಆಗಿರಲಿ, ನೀವು ಯಾವ ಥರ ಇರ್ತೀರೋ ಅದೇ ಥರನೇ ಇರುತ್ತೆ ಲೈಫ್ ಅನ್ನೋದು. ನೀವು ಯಾವ ಥರ ಚೂಸ್ ಮಾಡ್ಕೊಂಡ್ರೆ ನಾನು ನೋಡ್ತೀನಿ, ಕಮೆಂಟ್ ಮಾಡಿ. ಹಾಯ್ ಸ್ನೇಹಿತರೆ, ಮನಿ ಪಾರ್ಟ್ ಎಲ್ಲ ಕಟ್ ಮಾಡಿದ್ದೀನಿ, ಚೆನ್ನಾಗಿ ಸಿಗುತ್ತಾ ಇದೆ. ಯಾಕೆ ಏನಾಯಿತು? ಇದೇನು ಬಿದ್ದಿದೆಯಾ? ಕಮೆಂಟ್ ಹಾಕಿರೋದವರು ನನಗೆ ನಿಂಗಲ್ಲ. ಹಾಯ್ ಸ್ನೇಹಿತರೆ, ಏನೂ ಇಲ್ಲ. ಒಬ್ಬರು ಯಾರೋ ಕಮೆಂಟ್ ಹಾಕಿದ್ದಾರೆ, ಬರ್ತೀಯ ನಮ್ಮೂರಿನ ಹನುಮಂತಪ್ಪನ ಜಾತ್ರೆಗೆ ಅಂತ. ಅಲ್ಲ, ನಮ್ಮ ಯಜಮಾನ್ರ ಹೆಸರು ಹನುಮಂತರಾಯಪ್ಪ ಅಂತ. ನಮ್ಮತ್ತೆ ಅರ್ಕೆ ಮಾಡ್ಕೊಂಡು ಆಂಜನೇಯ ಸ್ವಾಮಿಗೆ ಹೆಸರು ಇಟ್ಟು ನಾಮಕರಣ ಮಾಡಿದ್ದಾರೆ. ನಾನು ಭದ್ರ ಇರ್ತೀನ. ಅಡ್ರೆಸ್ ಹಾಕೋಣ, ಪಕ್ಕ ಚಿಕನ್ ಮಟನ್ ತಗೋಬೇಕಿಂತ ಸ್ಟೆಮಿನ್ ಬರ್ತದೆ ಅಂದಕರು ಕರು ಮತ್ತೇಳಿ ಅದ್ರ ನಾವು ತಿನ್ನಲ್ಲ. ಇದು ಯಾಕಂದ್ರೆ ಅದ್ರಾಗ ಹುಳ ನಾವು ಹೊಟ್ಟೆ ತಿನ್ನಲ್ಲ. ಶಿವ್ ಬೆಕ್ಕಿನ ಭಾಳ ಕಾದಳ ನಮ್ಗೆ ಏನಂತೀನಿ. ಸ್ಟೆಮಿನ್ ಬರ್ತದೆ ನೋಡ್ರಿ, ನಮ್ದು ಸ್ಟೆಮಿನ್. ಹೊಸ ಮಕ್ಕಳ ತಿಳಲ್ಲ ನಿಮ್ಗೆ ಹುಟ್ಟಿಗಂತಿದ್ರಿ ತಿನ್ಬೇಕಿಂತ ಅಂದಕರು ಸ್ಟೆಮಿನ್ ಬರ್ತವೆ. ಏನಾಯ್ತು ಭಾಳ ಹೇಳಲ್ಲ ತಿನ್ರಿ ಅಂತವು. ಎಣ್ಣೆ ಪದಾರ್ಥ ತಿಂದೆ, ಪಿಜ್ಜಾ ತಿಂದೆ, ತಿನ್ರಿ ಅಂತ ಶಿವ. ನಿಜವಾದ ಪ್ರೀತಿ ಮಾಡೋರ್ಗೆ ವಯಸ್ಸಿನ ಅವಶ್ಯಕತೆ ಇರಲ್ಲ. ಅಂದ ಚಂದ ನೋಡಿ ಪ್ರೀತಿ ಮಾಡೋರು ಅವಶ್ಯಕತೆ ಮುಗಿಯವರ್ಗ ಮಾತ್ರ ಜೊತೆಗಿರ್ತಾರೆ. ಅದೇ ನಿಜವಾದ ಪ್ರೀತಿ ಮಾಡೋರು ಸಾಯವರ್ಗೂ ಜೊತೆಗಿರ್ತಾರೆ. ನನಗೆ ಇನ್ನೂ ತನ ಯಾರು ಬಡದಿಲ್ಲ. ಎಲ್ಲರಿಗೂ ಒಳ್ಳೆ ಅವದನ್ನ, ಯಾರಿಗೂ ಕೆಟ್ಟದ್ದು ಮಾಡಂಗಿಲ್ಲ. ಒಂದು ಹಾದ್ರ ತುಡುಗ ರಂಡಬಾಜಿ ಕಳ್ತಾನ ಬಿಟ್ಟು ಮಾಡ್ತಾನ. ಜಗಳ ಮನುಷ್ಯ ಅಲ್ಲ, ನಾ ದೇವ್ರಿದ್ದಂಗೆ. ಮರವಾಡ ಮಾರುತಿ ಕಿಲಾರಟ್ಟಿ ಅವ. ನಂದು ಇನ್ಸ್ಟಾಗ್ರಾಮ್ ಕಳಿಸ್ಯಾನ, ವಾಟ್ಸಪ್ ಕಳಿಸ್ಯಾನ, ಫೇಸ್ಬುಕ್ ಕಳಿಸ್ಯಾನ, ಟಿವಿಯಾಗ ಕಳಿಸ್ಯಾನ, ಪೇಪರ್ನ್ಯಾಗ ಬಿಟ್ಟಾನ. ಮರವಾಡ ಮಾರುತಿ ನನ್ನ ಗೆಳೆಯ ಬಾಳವ್. ಕುರಿ ಕಾಯ್ತಾ ನನ್ನ ದೋಸ್ತಿ ಬಾಳವ್. ನಾ ಬಿಜಾಪುರಿಂದ ಬಂದೇನ್ರಿ. 850 ರೂಪಾಯಿ ರೀ ಟಿಕೆಟ್ ಕೊಟ್ಟು ಬಂದೇನ್ರಿ. ಕುಂಡಿ ಹೊಡೆದಾರ್ರಿ ಪೊಲೀಸರು. ದರಿ ಮುಡಿಯೋದ್ರಿ. ನಮ್ಮ ಉತ್ತರ ಕನ್ನಡ ಭಾಷೆ ತಿಳಿತವ್ರಿ ನಿಮ್ಗೆ. ಪೊಲೀಸರು ಹೊಡಿಲಾತಾರ್ರಿ. ಎದಕ್ಕೆ ಹೊಡಿಲಾತಾರ್ರಿ? ನಾವೇನ್ರ ಡಾಕು ಅದೇವೇನ್ರಿ? ನಾವೇನ್ರ ತುಡುಗ್ ಮಾಡೇವಿ? ನಾವೇನ್ರ ಕಳುವು ಮಾಡೇವ್ರಿ? ಹೊಡಿಲಾತಾರ್ರಿ. ಎದಕ್ಕೆ ಹೊಡಿದ್ರಿ? ಏನ್ ಕೇಳ್ತೀರಿ ಅವ್ರಿಗೆ? ನಾಯಿ ಹೊಡೆದಂಗ ಹೊಡಿಲಾತಾರ್ರಿ. ಮೈ ನಡಗ್ಲಾತದ್ರಿ ಏನಾದ್ರು. ಎಲ್ಲಾ ಹುಡುಗಿಯಾರು ಈ ಒಬ್ಬ ಹುಡುಗನ್ ನೋಡಿ ಕಲೀರಿ. ಎಷ್ಟು ಚಂದ ಒಂದು ಭಾರಿ ಐಡಿಯಾ ಹಾಕೋತಾನ ಮೆಹಂದಿ ತಗೊಳ್ಳೋ ಸಂಬಂಧ. ಒಂದು ಡಬ್ಬಿ ಮ್ಯಾಗ ಐತಿ ನೋಡ್ರಿ, ಒಂದು ಸ್ವಲ್ಪ ಮೆಹಂದಿನ ಹಾಕೊಂಡೈತಿ ನೋಡ್ರಿ. ಕೈ ಮ್ಯಾಗ ಬಾಕ್ಸ್ಗಳನ್ನ ಮಾಡ್ಕೊಂಡಾನ. ಆಮೇಲೆ ಐತಿ ನೋಡ್ರಿ ಇನ್ನೊಂದ್ಸಲಿ ಆ ಒಂದು ಮೆಹಂದಿಲಿ ವಾಪಸ್ ಆ ಬಾಕ್ಸ್ಗಳ ಮ್ಯಾಗ ಮೆಹಂದಿಲಿ ತೀಡ್ಯಾನ. ಆಮೇಲೆ ಐತಿ ನೋಡ್ರಿ ಎಲ್ಲಾ ಬಾಕ್ಸ್ಗಳು ತಿರ್ತಾ ಐತಿ ನೋಡ್ರಿ. ಡಿಸೈನ್ನ ಮಾಡಾಕತ್ತಾನ. ಒಂದಿಷ್ಟು ಗ್ಯಾಪ್ ಬಿಡ್ಲಾರ್ದಂಗೆ ಐತಿ ನೋಡ್ರಿ ಮೆಹಂದಿನ ಡಿಸೈನ್ ಮಾಡಾಕತ್ತಾನ. ಎಷ್ಟು ಚಂದ ಒಬ್ಬನೇ ಕುಂತ ತನ್ನ ಕೈಲಿ ತಾನೇ ಐತಿ ನೋಡ್ರಿ ಮೆಹಂದಿನ ಹಾಕೊಳಕತ್ತಾನ. ಎಲ್ಲಾ ಹುಡುಗಿಯರು ಐತಿ ನೋಡ್ರಿ ಈ ಒಂದು ಮೆಹಂದಿ ಹಾಕೊಳ್ಳೋ ಟ್ರಿಕ್ನ ಕಲೀರಿ. ಹಂಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ. ಕರಿತಿರತ್ತೆ ನಿಮ್ಮ ಅಭಿಮಾನಿಗಳು ಮೆಚ್ಚುವಂಗ ಒಂದು ಡೈಲಾಗ್ ಹೋಗಿರಿ. ಹೌದಾ? ಹಾ ರೀ. ಅಣ್ಣ ಅಣ್ಣ ಸರ ಹೋಗಿರಿ ಡೈಲಾಗ್. ಅಣ್ಣ ಅಣ್ಣ ಸರ ಬರ ಅಣ್ಣ ಅಲ್ಲಕತ್ತಿರಲ್ರಿ. ಹೌದಾ? ಹಾ ರೀ. ತಮ್ಮ ಮುತ್ಯ ಕಾಕ ದೊಡ್ಡಪ್ಪ ಅಭಿಮಾನಿಗಳು ಮೆಚ್ಚೋಗಿರಿ. ಹೌದಾ? ಕಾಕ ದೊಡ್ಡಪ್ಪ ಮುತ್ಯ ಎಲ್ಲಿ ತಂದ ಚೋನಿ ನವ್ನ ನಮ್ಮ ಆಯಿ ನಿಮ್ಮ ಆಯಿ ಇವ್ರ ಆಯಿ
ಇವ್ನ್ಯಾವನ ಸೆಡೆ ನನ್ ಮಗ ಮೇಡಮ್ OTP ಈ ರೀಲೋಡ್ ಸಾರಿ OTP ಸಿಸ್ಟಮ್ ಬೋರ್ಡ್ ಹೆಂಗೆ ನೋಡ್ರಿ ಬಸ್ಸಿನ ಡ್ರೈವರ್ ಇದ್ದಿಲ್ಲ ಡ್ರೈವರ್ ನಾನೇ ನಮ್ಮ ಊರಿಗೆ ಹೋಗ್ಬೇಕಾದ ನೋಡ್ರಿ ಈಗ ಏನ ಸೀದಾ ಒಳಗೆ ಅಣ್ಣ ಒಳಗೆ ಕೂತಾನ ನಾವು ಸೀದಾ ಏನ ಬಸ್ ಚಾಲು ಮಾಡ್ಬೋದು ಬರತ್ತ ನಮ್ಮ ಊರಿಗೆ ಇರ್ಲಿ ಡ್ರೈವರ್ ಬರ್ರ ಮತ್ತೆ ಹೊಡೆದ ನೋಡ್ಬೋದು ನಾನು ಹೇಳ್ತೀನಿ ಚುನಾಕ್ಷ ಬಾಗ್ಲಾಕ್ ಬರ್ತಾ ಅರ್ಜುನ್ ಸರ್ಜಾ ಸರ್ ಧ್ವನಿ ಅಲ್ಲ, ಅರ್ಜುನ್ ಸರ್ಜಾ ಸರ್ ಅವ್ರ ಧ್ವನಿ ಮಾಡೋದು ಏನು ಕಷ್ಟನೇ, ಆದ್ರೂ ಒಂದು ಸಣ್ಣ ಪ್ರಯತ್ನ. ಸೊ ಅವರು ಒಂದು ಹೈವೇಲಿ ಗಾಡಿ ಓಡಿಸೋರಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ಅತಿ ವೇಗವಾಗಿ ಗಾಡಿ ಓಡಿಸೋರಿಗೆ, ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಮಗದೊಂದು ಓಡಿಸೋರಿಗೆ. ಸೊ ಅವ್ರ ಮಾತನ್ನು ಕೇಳ್ಬಿಟ್ರೆ ಎಂಥವ್ರು ಕೂಡ ಜಾಗೃತಿಯಿಂದ ಗಾಡಿ ಓಡಿಸ್ತಾರೆ. ನೋಡೋಣ ಅವ್ರದೇ ಧ್ವನಿಯಲ್ಲಿ ಮಾತಾಡಿದ್ರೆ ಹೇಗಿರುತ್ತೆ. ಓಯ್, ಹೈವೇಲಿ ಇಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದೆಯಲ್ಲ, ನಿನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಯಾರು ಅಂತ ಯೋಚನೆ ಮಾಡಿದ್ಯಾ? ನೀನೇ ನಂಬ್ಕೊಂಡಿರೋ ತಂದೆ ತಾಯಿಗಳ ಪರಿಸ್ಥಿತಿ ಏನು, ನಿನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಂತ ಯೋಚನೆ ಮಾಡಿದ್ಯಾ? ಯಾರೋ 4 ಫೋಲ್ ಹುಡುಗರು ಕರೆದಂತ ಹೇಳ್ಬಿಟ್ಟು ಸೆಲ್ಫಿ ತಗೊಳ್ಳೋದು, ರೀಲ್ಸ್ ಮಾಡೋದು, ಹೈವೇಲಿ ಈ ಥರ ಎಲ್ಲ ಮಾಡಬಾರ್ದು, ಅದಕ್ಕೆ ಹುಚ್ಚುತನ ಅಂತಾರೆ. ಅರ್ಥ ಆಯ್ತಾ? ಬೇಕೋಫ ನಾವೆಷ್ಟೇ ಶೇಪ್ ಇದ್ರು ನಮ್ಮ ಅಕ್ಕಪಕ್ಕ ಬರೋರು ಶೇಪ್ಟೇ ಆಗಿರೋದಲ್ಲ, ಅದು ನಮ್ಮ ಮೈ ಮೇಲೆ ಪರ್ಗಿಟ್ಕೊಂಡು ಗಾಡಿ ಓಡಿಸೋದನ್ನು ಕಲಿಬೇಕು. ರೈಸ್ಕಲ್ ನನಗೆ ತಿರುಗಿ ಮಾತಾಡ್ತಾನೆ. ಏಯ್, ಗಾಡಿ ನಿಂದೆ ಇರ್ಬೋದು, ರಸ್ತೆ ನಿಮ್ಮ ಅಪ್ಪಂದಲ್ಲ, ಫಸ್ಟ್ ರೂಲ್ಸ್ನ ಫಾಲೋ ಮಾಡ್ಕಲಿ. ಮಾತಾಡ್ತಾ ಇರೋದು ಅರ್ಜುನ್ ಸರ್ಜಾ, ಮಿಮಿಕ್ರಿ ಪ್ರಸಿದ್ಧರ ವಾಯ್ಸಲ್ಲೇ. ಅರ್ಥ ಆಯ್ತಾ? ಬೇಕೋಫ. ಹಲೋ ಫ್ರೆಂಡ್ಸ್, ಯಾರ ಫ್ರೆಶರ್ ಇದ್ದವರು ಈಗ ನಾ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ನಾನು ಸ್ಟಾಫ್ ನರ್ಸ್ ಆಗಬೇಕು, ನರ್ಸಿಂಗ್ ಓದಬೇಕು ಅಂತ ಹೇಳಿ ನಿಮ್ಗೆ ಏನಾರ ಕನಸಿಟ್ಕೊಂಡ್ರಿ, ಏಪ್ರಾನ್ ಹಾಕೋಬೇಕು, BP ಚೆಕ್ ಮಾಡ್ಬೇಕು ಅಂತ ಹೇಳಿ ಏನೆಲ್ಲ ಕನಸುಗಳನ್ನ ಕಾಣ್ತಿರಲ್ಲ, ಅವೆಲ್ಲ ಮಾಡಕ್ಕೆ ಹೋಗಬೇಡ್ರಿ. ಇದೊಂದೇ ನಾನು ಸಜೆಸ್ಟ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ನೋಡೋಕೆ ಮಾತ್ರ ಚಂದ ಕಾಣ್ತದೆ, ಮಾಡಕ್ಕೆ ನಿಂತೀವಿ ಅಂತಂದ್ರೆ ತಲೆ ಬ್ಯಾಸರ ಆಗಿಬಿಡ್ತದೆ. ಏನಪ್ಪ ಅಂತಂದ್ರೆ ಈಗ ನೋಡ್ರಿ, ಡಾಕ್ಟ್ರಿಗೆ ಸಿಟ್ಟು ಬಂದ್ರೆ ನಮ್ಮ ಮೇಲೆ ಹಾಕ್ತಾರೆ. ಆ ಪೇಷಂಟ್ಗಳ ಸಿಟ್ಟು ಇಲ್ಲ, ಪೇಷಂಟ್ ಅವ್ರ ಪಾಪ ಬೆಡ್ ಮೇಲೆ ಬಿದ್ದಿರ್ತಾವೆ, ಪೇಷಂಟ್ ಜೊತೆ ಬಂದಿರ್ತಾರಲ್ಲ ಲಾಟ್ರಿ, ಅವ್ರು ಸಿಟ್ಟು ಬಂದ್ರೆ ಅವ್ರು ನಮ್ಮ ಮೇಲೆ ಹಾಕ್ತಾರೆ. ಬಟ್ ಈಗ ಕೇಳಿದ್ರೆ ಏನಂತಾರೆ, ಟೆನ್ಷನ್, ಸಿಟ್ಟು ಅಂತ. ಇವ್ರಿಬ್ಬರು ನೋಡ್ಬೇಕು ನಾವು ಹೆಂಗಾಗಿರ್ತೀವಪ್ಪ ಅಂತಂದ್ರೆ ವಾಲಿಬಾಲ್ ಆಗಿರ್ತೀವಿ ನೋಡ್ರಿ ನಾವು. ಟೆನ್ಷನ್ ಅಂತ ನಮಗಿರಂಗಿಲ್ಲ. ಟೆನ್ಷನ್ ನಮ್ಮ ಮನೆದು ಮಟ್ಟದ ಎಲ್ಲ ಬಿಟ್ಟು ಟೆನ್ಷನ್ ಇವ್ರದೇ ತೊಗೊಳದಾತ ನೋಡ್ರಿ. ನಮ್ಗೆ ಟೆನ್ಷನ್ ಮನೆ ಕಡೆಗೆ ಧ್ಯಾನ ಕೊಡೋಕ್ಕಾಗಿಲ್ಲ, ಇವ್ರ ಟೆನ್ಷನಾಗಿ ನಮ್ಮ ಟೆನ್ಷನ್ ಹೋಗ್ಬಿಡ್ತದೆ. ಇವ್ರಿಗೆ ಸೇವೆ ಮಾಡಿ ಏನಾಗ್ತದೆ ಗೊತ್ತ್ರಿ? ಇಲ್ಲಿ ನೋಡ್ರಿ, ಬ್ಲ್ಯಾಕ್ ಸರ್ಕಲ್ಸ್, ಪಿಂಪಲ್ಸ್, ಪಿಗ್ಮಿಟೇಷನ್ಸ್ ಇದೆಲ್ಲ ಬಿಟ್ಟು ಮತ್ತೆ ಕೂದಲುದ್ರತಾವ್ರಿ. ಇನ್ನು ಈಗ ಕೂದಲುದ್ರಾಗತ್ತೋ ಏನೋ ಮದುವೆ ಆದವ್ರಾದ್ರೆ ಹಂಗಾರೈತೆ. ನಮ್ಮಂತೂ ಯಂಗ್ ಲೇಡೀಸ್ಗಳಿಗೆ ಏನು ಮಾಡ್ಬೇಕು, ಲಗ್ನ ಆಗಡಿಗೆ ಕೂದಲುದ್ರೆ ತಕ್ಲಾಗ್ಬಿಡ್ತಾರೆ. ನಮ್ಗೆ ಯಾರು ಮಾಡ್ಕೊಂಡು ಹೋಗ್ತಾರೆ ಹಿಂದಾಗಡಿ. ಅದಲ್ಲದೆ ಮತ್ತೆ ತಳ್ಳಗೆ ಹಾಕ್ತೇವೆ ಪೆನ್ನು ಪೆನ್ಸಿಲ್ ಅದಂಗೆ, ಯಾಕಂದ್ರೆ ಟೈಮಿಗೆ ಕೂದಲಾಗಿಲ್ಲ. ಅದಕ್ಕೆ ಈ ಕೆಲಸದಾಗ ಇಷ್ಟು ನಿಸ್ವಾರ್ಥ ಸೇವೆ ಮಾಡಿದ್ರು ನಮ್ಗೆ ಏನಂತಾರೆ, ಇವೇನು ದಿಮಾಕ್ ಮಾಡಿದಾಗೆ ಹೋಗ್ತದೆ, ಕೆಲಸ ಮಾಡಂಗಿಲ್ಲ, ಮಾಡಂಗಿಲ್ಲ. ಈ ಅವಾರ್ಡ್ ಸಿಗ್ತದೆ ನೋಡ್ರಿ ಲಾಸ್ಟ್. ಅದಕ್ಕೆ ನಿಮ್ಗೆ ಹೇಳತ್ತೀನಿ, ಇದನ್ನ ಮಾಡಕ್ ಹೋಗ್ಬೇಡ್ರಿ ಯಾರು. ಇರ್ಲಿ ಬಿಡು, ಇವತ್ತು ಸಾಲಿಗೆ ಹೋಗ್ಲಿಕ್ಕಂದ್ರ ಅಲ್ಲಿ ಇವತ್ತೊಂದಿನ ಎಮ್ಮಿ ಮೈಸಾಕ್ ಹೋಗು. ನಾ ಸ್ವಲ್ಪ ಹೊಲಕ್ಕೆ ಗೊಬ್ಬರ ತರಕ್ ಹೋಗ್ತೀನಿ ಬಾಜಾರ್ಕ. ಇವತ್ತ ಸಾಲಿಗೆ ಸಾಲ್ಯಾಗ ಪೇಪರ್ ಅದಾವ, ಅಪ್ಪ ಬಂದು ಕೇಳಿದ್ರ ಸಾಲಿಗೆ ಹೋಗ್ಯಾ ನಾನು. ಹಾಯ್ ಫ್ರೆಂಡ್ಸ್, ಗಾಡಿ ಮುಂದಕ್ಕೆ ಹೋಗಲ್ಲ ಲುಳ್ಳಾರ ಏನಾಗ್ಯದ ಕೇಳಂಬರ ನಮ್ಮ ಕುಮಾರ ಗಾಡಿನ ಮುಂದಕ್ಕೆ ಹೋಗಲ್ಲ, ಏನಾಗ್ಯದ? ಲುಳ್ಳಾರ ಪಂಚರ್ ಆತ ಅಲ್ಲೇ ಒತ್ತು ನೋಡಂಗ್ರ ಒತ್ತು ಏನಾಗ್ಯದ ಕೂಡ ಎಣ್ಣೆ ಹಾಕ್ಯಾರ. ಎಣ್ಣೆ ಹಾಕ್ಯಾರ ಮತ್ತೆ ಯಾಕೆ ಮುಂದಕ್ಕೆ ಹೋಗಲಿಲ್ಲ? ಏನಾಗ್ಯದ ಗಾಡಿಗೆ? ವಾಟ್ಸಪ್ ಅಲ್ಲಿ ಹಾಕದಲ್ಲ ಸರ್ ಸ್ಟೇಟಸ್. ನಾವು ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡಿ ಗತ್ತಿಂದ ನಮ್ಮ ಫ್ಯಾಮಿಲಿ ಮುಂದೆ, ನಮ್ಮ ರಿಲೇಟಿವ್ಸ್ ಮುಂದೆ ಓಡಾಡ್ತೀವಲ್ಲ, ಅದು ಸ್ಟೇಟಸ್. ಬರ್ದಿಟ್ಕೊಳ್ಳಿ, ಇನ್ನು 3 ತಿಂಗಳಲ್ಲಿ ನೀವು ಬೆನ್ಸ್ ಕಾರ್ ತಗೋತೀರಾ. ಡೋರ್ ತೆಗಿಯೋಕೊಬ್ಬ ಬರ್ತಾನೆ ಸರ್. ನೀವು ಕರ್ಕೊಂಡ್ಬರ್ಬೇಕಾಗಿರೋದು ಎಷ್ಟು ಜನ? ಬರೀ 3 ಜನ. 3 ಜನ ಅವ್ರು 3 ಜನ ಕರ್ಕೊಂಡ್ಬರ್ತಾರೆ. 9 ಜನ ಆಯ್ತು. ಆ 9 ಜನ ಇನ್ನ 3 ಜನ ಕರ್ಕೊಂಡ್ ಬಂದ್ರೆ 27 ಆಯ್ತು ಸರ್. ನಿಮ್ಗೋಸ್ಕರ 27 ಜನ ದುಡಿತಾ ಇರ್ತಾರೆ ಸರ್. ನಾನು ಮೊದ್ಲು ಮಾರ್ಕೆಟ್ ಅಲ್ಲಿ ಹೂ ಮಾರ್ತಾ ಇದ್ದೆ. ಇವತ್ತು ನಾನು ನಡ್ಕೊಂಡ್ ಬರ್ತಾ ಇದ್ರೆ ನನ್ನ ಮೇಲೆ ಹೂನಾರ ಹಾಕ್ತಾರೆ, ನನ್ಗೆ ಹೂ ಎರಚಿಸ್ತಾರೆ. ಇದು ಸರ್ ಸಾಧನೆ ಅಂದ್ರೆ. ಇಲ್ಲಿ ನೀವೇ ಲೀಡರ್, ನೀವೇ ಬಾಸ್. 9 to 5 ಜಾಬ್ ನ ಬಿಟ್ಟಾಕಿ ಸರ್. ಬೇರೆಯವ್ರಿಗೋಸ್ಕರ ದುಡಿಯೋದನ್ನ ನಿಲ್ಲಿಸಿ ಇಲ್ಲಿ ನಿಮ್ಗೋಸ್ಕರ ದುಡಿತೀರಾ. ದಟ್ ಇಸ್ ದಿ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಬಿಸ್ನೆಸ್ ಬ್ಯೂಟಿ ಏನಪ್ಪಾ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ
ಲಕ್ಷಾಂತರ ರೂಪಾಯಿ ದುಡಿತೀರಾ. ಇವತ್ತೊಂದು ಪೆಟ್ಟಿ ಅಂಗಡಿ ಇಟ್ಕೊಬೇಕು ಅಂದ್ರೆ ಒಂದು 10,000 ರೂಪಾಯಿ ಬೇಕು. ನಿಮ್ಮ ಮುಂದಿನ ಗುರಿ ಹೇಗಿರ್ಬೇಕು ಅಂತಂದ್ರೆ ನೀವು ಒಂದು ಜಾಗ್ವಾರ್ ಕಾರ್ನ ತಗೋಬೇಕು, ಅದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಕೂರ್ಸ್ಕೋಬೇಕು, ಊರಲ್ಲೆಲ್ಲ ಓಡಾಡಿಸ್ಬೇಕು. ನನ್ನನ್ನು ನಂಬಿ ಸರ್, ನನ್ನನ್ನು ನಂಬಿ ಇದಾಗುತ್ತೆ. ನಂಬಿಕೆನೇ ಜೀವನ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಇನ್ ದಿ ವರ್ಲ್ಡ್. ಯಾವ್ದು ಬೇಕಾದ್ರೂ ಬಿದ್ದೋಗುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬೀಳಲ್ಲ. ನೋಡಿ, ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ರಲ್ಲ ನಿಮ್ಮ ಅಪ್ಲೈನ್ಸ್, ಅವರೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ನ ಹೇಳಿ. ಯಾಕೆಂದ್ರೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ನಿಮ್ ಲೈಫ್ಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನನ್ನನ್ನ ನೋಡಿ ಆಡ್ಕೋತಿದಾರಲ್ಲ, ಇವತ್ತು ಮನೇಲಿ ಕೂತಿದ್ದಾರೆ. ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ನೀವು ಕೂಡ ಇಲ್ಲಿ ನಿಂತ್ಕೋಬೇಕು. ನನ್ ದೊಡ್ಡ ತೆಗ್ಗಾತು, ನಂದು 5 ಟ್ರಿಪ್ ಹಾಕಿನಿ ನಾನು. ಅಲ್ಲಿ 3ನೇ ಟ್ರಿಪ್. ಅದಕ್ಕೇನಾಯ್ತು? ಡೀಸೆಲ್ ಖಾಲಿ ಆಯ್ತು. ಸರ್, ನಿಮ್ಗೆ ಟೀ ಕುಡಿ ಅಭ್ಯಾಸ ಆದ್ರೆ ಏನ್ ಮಾಡ್ತೀರಾ ಸರ್? ಸರ್, ಟೀಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಸರ್. ಒಂದ್ಸಲ ಟೀ ಕುಡಿಯಕ್ಕೆ ದುಡ್ಡಿರ್ಲಿಲ್ಲ ನಮ್ಮ ಹತ್ರ, ಹಾಗೆ ಹುಡುಗಿ ನೋಡಕ್ ಹೋಗ್ಬಿಟ್ವಿ ನಾವು, ಗೊತ್ತಾ ನಿಮಗೆ? ಸರ್, ಅಲ್ಲಿ ತಿಂಡಿನೂ ಸಿಕ್ತು ನಮ್ಗೆ. ಹೋಗಿ ಹೋಗಿ ಇವ್ರ ಹತ್ರ ಪ್ರಶ್ನೆ ಮಾಡಿದ್ನಲ್ಲ ನಾನು. ನಾಗೋಣ ಬರತ್ತಂದ ಹೇಳಿ. ಅವ್ನ ಜೋಡಿ ಮಾತಾಡಕ್ ಹೋಗ್ಬಿಡ್ರಿ. ಈಗ 4 ದಿವಸ ಆತ ಜಿಮ್ಮಿಗೆ ಹೊಂಟ, ಬಾಳ ಅಡ್ಡ ತಿಡ್ಡಿ ಮಾತಾಡಕತ್ತಾನವ. ಏನ ಜಿಮ್ಮಿಗೆ ಹೋಗ್ ಬಂದ್ಯಾ? ಹೂಲಿ ಏಸ್ ಮಂದಿ ನೀವು ಅಣ್ತಂಬ್ರ? ಇಬ್ರೇನ? 4 ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ? ಏನಿಲ್ಲ, ಬಾಳ ಅಡ್ಡ ತಿಡ್ಡಿ ಮಾತಾಡಕತ್ತಾನವ ಅಂತಂದ. ರೊಕ್ಕ ರೊಕ್ಕ ಎಷ್ಟು ಬೇಕಲ್ಲೇ ರೊಕ್ಕ. ರೊಕ್ಕ ಎದಕ್ ಬಿಡ್ದೇವನ? ಮೈ ನಮ್ಮ ಅಪ್ಪನ ಕಡೆ ದೀರ್ಷ ಇಸ್ಕೊಂಡಿಲ್ಲ, ಯಾವಾಗ ಕೊಡವನಿ? ಫೋನ ವಿಡಿಯೋ ಮಾಡ ಫಸ್ಟ್ ಕಾರ್ ಬಿಡ್ತೀನಿ, ಬಿಡಿ ಮಾಡಿ. ಹುಸ್ಸು ಮಕ್ಕಳಿಗೆ ಏನ್ ನಿಗಂಗಿಲ್ಲ ಇಷ್ಟ. ಏನ್ ಯೋಚನೆ ಮಾಡಿರ್ತೀಯಾ ಅದು ನಾನು ಇದ್ರಲ್ಲಿ ಬರೀತೀನಿ. ಮೊದಲನೇ ಕ್ವಶನ್, ನಿಂಗೆ ಯಾವ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ? ಯೋಚನೆ ಮಾಡ್ದಾ? ಓಕೆ, ಅದನ್ನ ಇದ್ರಲ್ಲಿ ಬರ್ದಿದ್ದೀನಿ, ಲಾಸ್ಟಿಗೆ ಓಪನ್ ಮಾಡು. ಸರಿ. ಸೊ ಯಾವ ಪ್ರಾಣಿ ಯೋಚನೆ ಮಾಡಿದ್ದ? ಟೈಗರ್. ಮತ್ತೆ ನಿನ್ನ ಫೇವ್ರೇಟ್ ಪ್ಲೇಸ್ ಯಾವುದು? ಹಾ, ಯೋಚನೆ ಮಾಡ್ದಾ? ಮಾಡಿದೆ. ಸರಿ, ನಾನು ಅದನ್ನು ಬರ್ದೆ ಇಲ್ಲಿ. ಲಾಸ್ಟಿಗೆ ಓಪನ್ ಮಾಡು, ಎಲ್ಲ ಗೊತ್ತಾಗುತ್ತೆ. ಸರಿ. ಸೊ ಇವಾಗ ಯಾವ ಪ್ಲೇಸ್ ಯೋಚನೆ ಮಾಡಿದ್ದೆ ನೀನು? ಊಟಿ. ಊಟಿ ಅಲ್ವಾ? ಇವಾಗ ಯಾವ ಡೈರೆಕ್ಷನ್ ನಿನಗೆ? ಮೇಲ್ಗಡೆ, ಅಪ್ಪ, ಡೌನಾ, ಇಲ್ಲ ರೈಟಾ, ಲೆಫ್ಟಾ? ಹಾ, ಯಾವ ಡೈರೆಕ್ಷನ್ ಇಷ್ಟ? ಯೋಚನೆ ಮಾಡಿದೆ. ಯೋಚನೆ ಮಾಡ್ದಾ? ಓಕೆ, ಇವಾಗ ನೀನು ಹೇಳಿದ 3 ಕ್ವಶನ್ಗೂ ನಾನು ಆನ್ಸರ್ ಬರ್ತಾಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ಕೊಡು ಮತ್ತೆ. ನೀನು ಹೇಳಿದ್ದೆಲ್ಲ ಇಲ್ಲೇ ಬರ್ದಿರುತ್ತೆ ನೋಡು. ಫೇವ್ರೇಟ್ ಪ್ಲೇಸ್ ಯಾವ್ದು ಹೇಳಿದ್ದ? ಊಟಿ. ಊಟಿ ಬಂದಿದ್ಯಾ? ಮತ್ತೆ ಪ್ರಾಣಿ ಯಾವ್ದು ಹೇಳಿದ್ದ? ಟೈಗರ್. ಟೈಗರ್ ಬಂದಿದ್ಯಾ? ಹೌದು. ಮತ್ತೆ ಯಾವ ಡೈರೆಕ್ಷನ್ ಹೇಳಿದ್ದ? ರೈಟು. ನೋಡು. ವಾವ್ರಿ, ಹೆಂಗ್ರಿ ಇದೆಲ್ಲ, ನಂಗ ಹೇಳ್ಕೊಟ್ರಿ. ನಮ್ ತಮ್ಮ ನಿನ್ನೆ ಸಂಗೀತ ಕ್ಲಾಸಿಗೆ ಹೋಗಿ 1 ದಿನದಾಗ ಹಾಡು ಹೇಳ ಕಲ್ತಾನ. ಕೇಳ್ರಂಗ ಹಾಡ್ಲೆ ತಮ್ಮ ಒಂದಾಡು. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ಏನಪ್ಪ ಲಾಯರ್ ನಿನ್ ಸಮಸ್ಯೆ? ಮಾರಪ್ಪ ಮರ್ಕಾಳ, ನಿಂದೇನೈತಪ್ಪ ಸಮಸ್ಯೆ? ಏನಪ್ಪ ಲಾಯರ್ ನಿನ್ ಸಮಸ್ಯೆ? ಅಂದ್ರೆ ಲಾಯರ್ ಅಂದ್ರೆ ಮಾನ ಮರ್ಯಾದೆ ಇಲ್ಲ ನಿನಗೆ? ಪಟ್ಟಿಗೆ ಏನ್ ತಿಂತೀಲಿ? ನೆಟ್ಟ ಮಾತಾಡಕ್ಕಲಿ. ನಂದೇನ್ ಸಮಸ್ಯೆ ಇಲ್ಲ. ಅಲ್ಲಿ ಬಿಜಾಪುರ ಮಹೇಂದ್ರಿಗೆ ಸಮಸ್ಯೆ ಐತೆ, ಅದ್ರ ಬಗ್ಗೆ ಮಾತಾಡ್ತಾನೆ. ಪಟ್ಟಿಗೆ ದುಡ್ಕೊಂಡ್ ತಿನ್ನೋದ್ಕಲಿ, ಇಲ್ಲ ಮುಚ್ಚಿಗೆ ಡಿಲೀಟ್ ಮಾಡ, ಇಲ್ಲ ಅಂದ್ರೆ ಬಂದು ಬೂಟೆಲ್ ಹೊಡೆದಾನೆ. ಏನಪ್ಪ ಲಾಯರ್ ಅಂತ? ನಿಮ್ಮ ಅಪ್ಪೋಸೇನ ನನ್ನ ರಾಸ್ಕಲ್. ಕಾಮೆಂಟ್ ಮಾಡೋದು ಮರ್ಯಾದಿಂದ ಕಾಮೆಂಟ್ ಮಾಡೋದ್ ಕಲೀರಿ, ಇಲ್ಲಾಂದ್ರೆ ಬೂಟ್ ಹೊಟ್ಟೆ ಹೊಡ್ತು ಬರ್ತಾವ. ಒಳ್ಳೇದ್ ಮಾಡ್ರಿ, ಇಲ್ಲ ಬೇಡದ್ ಬಿಡ್ರಿ. ಏನಪ್ಪಾ ಅಂತ ಏನು ದೊಡ್ಡ ಇವನು ಬೋಸಡಿಕೆ ABCD ಬರದಲ್ಲ ನಿನಗೆ. ಮಾರಪ್ಪ ಮರ್ಕಾಳ, ABCD ಬರಲ್ಲ ನನ್ನ ಮಗ್ಗ. ಏನಪ್ಪಾ ಲಾಯರ್ ನಿನ್ ಸಮಸ್ಯೆ? ಇವನ್ ದೊಡ್ಡ ಇವನು. 1 kg ಕಲ್ಲು 1 kgನ ಐತೆ ಅಂತೇಳಿ ಯಾವ ಕಣ್ ಹಿಡದ? ಯಾರ್ಲಿ ಅವ? ಯಾವ ಕಣ್ ಹಿಡದ? ಐ ಲವ್ ಯು. ನೋ. 20 ರೂಪಾಯಿ ಕೊಟ್ಟಾಗ ಮನೆಗೆ ಒಳ್ಳೆ ಐ ಲವ್ ಯು. ಒಳ್ಳೆ ನಿನಗೆ ಸುಮ್ಮನೆ ಲವ್ ಮಾಡ್ಬೇಕು. ನನಗೆ ಒಳ್ಳೆ ಹೇಟೆ ಬಿಡ್ತಾವ. ಸಾವಿರಾರು ದಿನಗಳ ಒಳಗೆ ನಿನ್ನದೆಯ ಗರ್ಭದ ಒಳಗೆ ಉಸಿರಾಗಿ ಆಡಿದೆ, ಓಡಿದೆ, ಮಾಡಿದೆ, ಬೀಡಿದೆ. ಪ್ರೀಸೆ ಪ್ರೀಸೆ ಪ್ರೀಸೆ.
ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು